ನ್ಯಾಪ್ಕಿನ್ ಅದ ಹಾಂ ಆಯ್ತು ಬಾ ಯಕ್ಷು ನೋಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ 29/2026 ಜೂನ್ 2026. ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ತುಂಬಾ ಕೆಲಸ ಇರ್ತೈತಿ. ಹುಣ್ಣಿಮೆಯ ದಿನ ಆಗಿರೋದ್ರಿಂದ ಅದರೊಳಗೂ ಕಾರು ಹುಣ್ಣಿಮೆ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಕೂಡ ತುಂಬಾ ಕೆಲಸ ಇರ್ತೈತಿ. ಪೂಜೆ ಮಾಡೋದಿರ್ತೈತಿ, ಎಡೆ ಮಾಡೋದಿರ್ತೈತಿ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ಕೆಲಸ ಭಾಳ ಇತ್ತು. ಅಂಥದ್ರೊಳಗೆ ನಾನು ಇವತ್ತು 10-15 ನಿಮಿಷ ಲೇಟಾಗಿ ಎದ್ಬಿಟ್ಟೆ. ಡೈಲಿ 5:45 ಅದು ಹೇಳ್ತಿದ್ದೆ. ಇವತ್ತು 6 ಗಂಟೆ 5 ನಿಮಿಷ 6 ಗಂಟೆ ಆಗಿಬಿಟ್ಟಿತ್ತು. 10-15 ನಿಮಿಷ ಲೇಟ್ ಆಗಿರೋದ್ರಿಂದ ಎಲ್ಲನೂ ಕೆಲಸ ಲೇಟ್ ಆಗಿಬಿಡಾಕ್ತೈತಿ. ಅಡುಗೆ ಮನೆದಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲು ಅವರಿಗಿಬ್ಬರಿಗೆ ಡಬ್ಬಿ ಮಾಡಿಟ್ಟು ಉಳಿದಿದ್ದ ಮನೆಯದು ಕೆಲಸ ಎಲ್ಲ ಮಾಡ್ಕೊಳಾಕ್ತೀನಿ. ಅಕ್ಷು ಸ್ಕೂಲಿಗೆ ಹೋದ್ಮೇಲೆ ಕಟ್ಟಿ ಕಸ, ಅಂಗಳ ಕಸ, ಒಳಗಿಂದೆಲ್ಲ ಕಸ ಗುಡಿಸಿ ಅದನ್ನ ಮಾಡುವಷ್ಟಿಗೆ 9 ಗಂಟೆ ಆಗಕ್ಕೆ ಬಂದಿತ್ತು. 8:15 8:45. ಮತ್ತು ಅನೀಶಿಗೆ ಅವನಿಗೇನು ಬೇಕು ಟಿಫನ್ ಮಾಡಿಕೊಟ್ಟು, ಆಮೇಲೆ ಟಿಫನ್ ಅಂದರೆ ಏನಿಲ್ಲ, ಚಪಾತಿ ಪಲ್ಯನೇ ಉಣ್ತಾನೆ. ಅದ್ರ ಜೊತೆಗೆ ಡಬ್ಬಿ ಕೂಡ ಕಟ್ಟಿಕೊಟ್ಟು ಅವ ಹೋದ್ಮೇಲೆ ಈಗ ನಾನು ಮನೆಯೆಲ್ಲ ಒರೆಸ್ಕೊಳಕತ್ತೀನಿ. ಡೈಲಿನೇ ಒರೆಸ್ತಿರ್ತೀವಿ. ಮತ್ತು ಇವತ್ತು ಸ್ಪೆಷಲಾಗಿ ಜಲ್ದಿನೇ ಒರೆಸೋದು, 11-12 ಗಂಟೆಗೆ ಒರೆಸ್ತಿರ್ತೀವಿ ಡೈಲಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆನೇ ಒರೆಸಿ ಪೂಜೆ ಅದು ಮಾಡೋದಿರ್ತದಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಬೆಳಗಿನ ಟೈಮಲ್ಲಿ ಪೂರ್ತಿ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟೈತಿ ಇವತ್ತು. ಇಂಥ ಟೈಮಲ್ಲಿ ಅಂತೂ ನನಗಂತೂ ಕೇಳೋದಕ್ಕೆ ವಿಡಿಯೋಗಳನ್ನು ಕೇಳಿ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ತಲೆ ಒಳಗೆ ಏನು ಮಾಡಬೇಕು, ಕೆಲಸ ಇದಾದಮೇಲೆ ಏನು ಮಾಡಬೇಕು, ಅದಾದಮೇಲೆ ಏನು ಮಾಡಬೇಕು ಅಂಥೇಳಿ ತಲೆಯಾಗ ಓಡ್ತಿರ್ತಾವೆ. ಅಭ್ಯಾಸದ ಕಡೆ ಲಕ್ಷ್ಯ ಇರಲ್ಲ ಅಂಥೇಳಿ ಇಂಥ ಬ್ಯುಸಿ ಶೆಡ್ಯೂಲ್ನಲ್ಲಿ ಓದ್ಕೊಳಕ್ಕೆ ಹೋಗಲ್ಲ. ಮತ್ತು ಇವತ್ತು ನನಗೆ ಓದೋದು ಆಗ್ತದೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಭಾಳನೇ ಕೆಲಸ ಐತಿ. ಆದಷ್ಟು ಟ್ರೈ ಮಾಡೋದಕ್ಕೆ ಓದೋದಕ್ಕೆ ಟ್ರೈ ಮಾಡ್ತೀನಿ. ಕಸ ಎಲ್ಲ ಗುಡಿಸಿದಾದ್ಮೇಲೆ ನಾನು 9 ಗಂಟೆ ಆದಮೇಲೆ ಇವತ್ತು ರಂಗೋಲಿ ಹಾಕಕತ್ತೀನಿ. ಯಾಕಂತಂದ್ರೆ ಮನೆಯೊಳಗೆ ನೀರು ಖಾಲಿ ಆಗಿ ಬಂದಿದ್ದು, ನಳನೂ ಬಂದಿರಲಿಲ್ಲ. ಹೀಗಾಗಿ ಟ್ಯಾಂಕರ್ ತರಿಸಿದ್ವಿ ಅಂತಂದ್ರೆ ಅದನ್ನ ಏರಿಸ್ಕೊಳ್ಳೋ ಟೈಮಲ್ಲಿ ಮತ್ತು ಅಂಗಳದಾಗೆಲ್ಲ ನೀರು ಬಿದ್ದು ರಂಗೋಲಿ ಎಲ್ಲ ಹಾಳಾಗಬಾರ್ದು ಅಂಥೇಳಿ ವೇಟ್ ಮಾಡಾಕ್ತಿದ್ದೆ ಅವ್ರು ಬರ್ತಾರೇನೋ ಅಂಥೇಳಿ. ಫೈನಲಿ ಅವ್ರು ಬರಲೇ ಇಲ್ಲ. ಬರದೇ ಇರೋ ಕಾರಣ ಲೇಟಾಗಿ ಬರ್ತೀವಿ ಅಂತಂದ್ರೆ ಅದಕ್ಕೋಸ್ಕರ ನಾನು ಹಾಕಿಬಿಟ್ರಾಯ್ತು, ನೋಡೋಣ ಇನ್ನು ಯಾವಾಗ ಹಾಕೋದು ಅಂತಂದು 9 ಗಂಟೆ 5 ನಿಮಿಷ ಏನೋ ಆಗಿತ್ತು. ಅಷ್ಟೊತ್ತಿಗೆ ನಾನು ರಂಗೋಲಿಯನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿನಿ. ಈ ರಂಗೋಲಿ ವಿಡಿಯೋನ ನಾನು ಸಪ್ರೇಟಾಗಿ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಕ್ಲಿಕ್ ಮಾಡಿ ನೋಡ್ಬೋದು. ಮೇಲ್ಗಡೆ ಐಕಾರ್ನಲ್ಲೂ ಕೂಡ ಕೊಟ್ಟಿರ್ತೀನಿ ವಿಡಿಯೋ ಲಿಂಕನ್ನು. ಮತ್ತು ಈ ರೀತಿಯಾಗಿ ಫ್ರೀ ಹ್ಯಾಂಡಲ್ಲಿ ನನಗೆ ರಂಗೋಲಿ ಹಾಕೋದು ಭಾಳ ಇಷ್ಟ. ಚುಕ್ಕಿ ರಂಗೋಲಿನೂ ಹಾಕ್ತೀನಿ, ಬಟ್ ಈ ರೀತಿಯಾಗಿ ನನ್ನದೇ ಆದಂತಹ ಇಮ್ಯಾಜಿನೇಷನ್ ಮಾಡಿಕೊಂಡು ಹಾಕ್ತೀನಲ್ಲ, ಅದು ತುಂಬಾ ಇಷ್ಟ ಆಗ್ತೈತಿ. ಈ ರೀತಿಯಾಗಿ ರಂಗೋಲಿ ಫೈನಲ್ ಆಗಿ ಬಂದೈತಿ. ಅದಾದಮೇಲೆ ನೆಕ್ಸ್ಟ್ ಇನ್ನೂ ನೀರು ಬಂದಿರಲಿಲ್ಲ, ಸ್ವಲ್ಪ ಇದ್ದು. ಅಷ್ಟರೊಳಗೆ ಪಾತ್ರೆ ತಿಕ್ಕಿದ್ರಾಯ್ತಂತಂದು ಬಾಂಡೆ ತಿಕ್ಕಿದ್ರಾಯ್ತಂದು ಚಾಲು ಮಾಡೀನಿ. ಬಟ್ ಕಂಪ್ಲೀಟ್ ಆಗ್ತದೋ ಇಲ್ಲ ಗೊತ್ತಿಲ್ಲ, ಸ್ಟಾರ್ಟ್ ಅಂತೂ ಮಾಡೀನಿ. ಈ ರೀತಿಯಾಗಿ ಒಂದೊಂದು ಸರ್ತಿ ಏನಾಗ್ತದೆ, ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀವಿ ಹೆಣ್ಮಕ್ಳು ಮನೆ ಕೆಲಸದೊಳಗೆ. ಅದರೊಳಗೆ ಹಬ್ಬ, ಈ ಅಮಾವಾಸ್ಯೆ ಹುಣ್ಣಿಮೆ ಬಂತಂದ್ರಂತೂ ಮುಗ್ದೇ ಹೋಯಿತು. ಯಾವಾಗ ಕೆಲಸ ಮುಗೀತದೋ ಟೈಮಿಂಗ್ ಅಂತೂ ಇಲ್ಲೇ ಇಲ್ಲ. 3-4 ಆಗಿಬಿಡ್ತೈತೆ ಸಂಜೆ ಹೊತ್ತು. ಈಗಂತೂ ಬಾಂಡೆ ಚಾಲು ಮಾಡೀನಿ. ಅಷ್ಟರೊಳಗೆ ನೀರು ಆಗಿಬಿಟ್ಟು ಅಂದ್ಕೊಂಡಿದ್ದೆ ಇವಿಷ್ಟು ಬಾಂಡೆ ಮುಗಿಲಿ ಅನ್ನೋ ಅಷ್ಟರೊಳಗೆ ನೀರೆಲ್ಲ ಖಾಲಿ ಆಗಿಬಿಟ್ಟು ಅಷ್ಟೇ ಬಿಟ್ಬಿಟ್ಟಿನಿ.
ಮತ್ತು ರಂಗೋಲಿ ನೋಡ್ರಿ ಈ ರೀತಿ ನೆಲ ಒಣಗಿದಾದ್ಮೇಲೆ ಯಾವ ರೀತಿ ಕಾಣಿಸ್ತದ, ಅದು ಯಾವುದೋ ಪೇಂಟಿಂದ ಹಾಕ್ತಾರಲ್ಲ ರಂಗೋಲಿ, ಆ ರೀತಿ ಕಾಣಿಸ್ತದೆ. ನಾನು ಹಾಕಿರೋ ರಂಗೋಲಿ ಸ್ವಲ್ಪ ಥಿಕ್ಕಾಗಿ ಹಾಕ್ತೀನಲ್ಲ ಆ ರೀತಿ ಕಾಣಿಸ್ತೈತಿ. ಟೈಮ್ ನೋಡ್ತಾ ಇರ್ಬೋದು ನೀವು, 10:30 ಗಂಟೆ ಆಗೈತಿ. 10:30 ಗಂಟೆಗೆ ನಮ್ಮದು ಬಾಂಡೆ ತಿಕ್ಕೋ ಕೆಲಸ ಅರ್ಧಂಬರ್ಧ ಆಗಿಬಿಡ್ತು. ಫೈನಲಿ ಟ್ಯಾಂಕ್ ತಂದು ಹಾಕಿ ಹೋದರು. ಅದು ಪಾತ್ರೆ ಎಲ್ಲ ತೊಳ್ಕೊಂಡು ನಾನು ಈಗ ಫ್ರೆಶ್ ಆಗೀನಿ, ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಒಂದು 5-10 ನಿಮಿಷ ನಮಗೋಸ್ಕರ ಈ ರೀತಿ ಟೈಮ್ ಕೊಡಲೇಬೇಕು. ಸ್ವಲ್ಪ ಸ್ಕಿನ್ ಕೇರ್ ರೊಟೀನನ್ನು ಮಾಡ್ಕೊಳಾಕ್ತೀನಿ ಸ್ನಾನ ಆದಮೇಲೆ ಒಮ್ಮೆ ಮತ್ತು ರಾತ್ರಿ ಟೈಮಲ್ಲಿ 2 ಟೈಮ್ಸ್. ಒಂದೊಂದು ಸರ್ತಿ ತಪ್ತೈತಿ, ರೆಗ್ಯುಲರ್ ಆಗಿಲ್ಲ. ಒಟ್ಟು ಸ್ನಾನ ಆದಮೇಲೆ ಮತ್ತು ರಾತ್ರಿ ಟೈಮಲ್ಲಿ ಹೆಚ್ಚು ಈ ರೀತಿಯಾಗಿ ಸ್ಕಿನ್ ಕೇರ್ ರೊಟೀನನ್ನು ಮಾಡಿಕೊಂಡು ಈಗ ಮತ್ತು ನಮ್ಮ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಆಗೈತಿ. ಇವತ್ತು ಕಾರುಣ್ಣಿಮೆ ಇರೋದ್ರಿಂದ ಹೋಳಿಗೆ ಮಾಡಬೇಕು ಅಂಥೇಳಿ ನಾನು ರೆಡಿ ಮಾಡ್ಕೊಳಾಕ್ತೀನಿ. ಉತ್ತರ ಕರ್ನಾಟಕದ ಜನ ಈ ಹೋಳಿಗೆ ಮಾಡೋದ್ರೊಳಗೆ ಫೇಮಸ್. ಅವ್ರಿಗೇನು ಇದನ್ನು ಹೇಳ್ಕೊಡುವ ಅಂತಿಲ್ಲ. ನಾನು ಆದ್ರೂ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿನಿ, ಇದರದ್ದು ಡೀಟೇಲ್ ಆಗಿ ಅದನ್ನು ಶೇರ್ ಮಾಡ್ತೀನಿ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂಥೇಳಿ. ಅಷ್ಟೊಂದೇನು ಪರ್ಫೆಕ್ಟ್ ಬರಲ್ಲ, ಆದರೂ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ನೋಡೋಣ, ಚೆಂದ ಬಂದು ಅಂತಂದ್ರೆ, ಹೋಳಿಗೆ ಕರೆಕ್ಟಾಗಿ ಬಂದು ಅಂದ್ರೆ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿರ್ತೀನಿ. ಈಗ ಕುದಿಯೋ ನೀರಲ್ಲಿ ನಾನು ಕಡಲೆಬೇಳೆಯನ್ನು ಹಾಕಿ ಕುದಿಸಾಕಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿನಿ. ಈ ರೀತಿಯಾಗಿ ಒಂದು ಕೆಲಸ ಜೊತೆ ಇನ್ನೊಂದು ಕೆಲಸ ಮಾಡೋದ್ರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗ್ತೈತಿ. ಬಟ್ ಇವತ್ತು ಮಾತ್ರ ನಂದು ಓದೋದು ಆಗೋದಿಲ್ಲ ಅಂತ ಅನ್ಸಾಕತ್ತೈತಿ ಈಗ. ಯಾಕಂದರೆ ಈಗ ಟೈಮ್ ಮಧ್ಯಾಹ್ನ 12 ಗಂಟೆ ಆಗೈತಿ. ಪೂಜೆ ಮಾಡಿ ಹೋಳಿಗೆ ಮಾಡಿ ಇನ್ನೂ ನಂದು ಊಟ ಇಲ್ಲ, ನಾಷ್ಟನೂ ಮಾಡಿಲ್ಲ ಇವತ್ತು. ಹೀಗೆ ಒಂದರಿಂದ ಒಂದು ಕೆಲಸ ಪೋಣಿಸ್ದಂಗೆ ಅದಾವಲ್ಲ, ಹೀಗಾಗಿ ಇವತ್ತೇನು ಮಾಡೋಕ್ಕಾಗಲಿಲ್ಲ. ಪೂಜೆ ಪೂರ್ತಿಯಾಗಿ ಮುಗೀತು. ನಮ್ಮ ಮನೆಯವರು ಕೂಡ ಊಟಕ್ಕೆ ಕುಂತಿದ್ರು. ಅವ್ರು 12:30 1 ಗಂಟೆ ತನಕ ಊಟ ಮುಗಿಸ್ಕೊಂಡು ಅಂಗಡಿಗೆ ಹೋಗ್ಬಿಡ್ತಾರೆ. ಅವ್ರ ಹೋಳಿಗೆ ಗಿಳಿಗೆ ಎಲ್ಲ ಉಡಲ್ಲ ಮತ್ತು ಅದಕ್ಕೋಸ್ಕರ ವೇಟ್ ಮಾಡೋಕ್ಕೆ ಹೋಗಲ್ಲ ಅವರು. ನಾವು ನಮಗೋಸ್ಕರನೇ, ಹುಡುಗರಿಗೋಸ್ಕರ ಮತ್ತು ನಮ್ಮ ಅತ್ತೆ ಮಾವ್ರಿಗೋಸ್ಕರನೇ ಏನಾರು ಸ್ಪೆಷಲ್ ಮಾಡಿಕೊಂಡ್ರೂ ಕೂಡ ನಮಗೋಸ್ಕರನೇ ಮಾಡ್ಕೊಳ್ಳೋದು. ಅವರಿಗೆ ಇಡ್ಲಿ ದೋಸೆ ಈ ಥರ ಇದ್ರೆ ಅವರಿಗೆ ಸ್ಪೆಷಲ್ ಈ ರೀತಿ ನಾವು ಸೀರಾ ಹೋಳಿಗೆ ಸಜ್ಜಿಗೆ ಮಾಡ್ಕೊಂಡ್ವಿ ಅಂದ್ರೆ ಅವರು ಅಷ್ಟೊಂದು ಇಷ್ಟಪಡಲ್ಲ. ಮತ್ತು ಹೋಳಿಗೆಗೆ ಬ್ಯಾಳೆ ಇಟ್ಟಿದ್ನೆಲ್ಲ ಫುಲ್ ಕುದ್ದೈತಿ. ಈಗ ಇದನ್ನು ಹೂರಣ ಮಾಡಿಕೊಂಡು ಹೋಳಿಗೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಇದನ್ನು ಡೀಟೇಲಾಗಿ ನಾನು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಈಗ ಹೋಳಿಗೆಗೆ ಬ್ಯಾಳೆ ಎಷ್ಟು ತೊಗೊಂಡಿದ್ದೆ ಅದೇ ಸಮ ಪ್ರಮಾಣದಲ್ಲಿ ನಾನು ಬೆಲ್ಲ ತೊಗೊಂಡಿನಿ. ಬಟ್ ಒಂದೊಂದು ಬೆಲ್ಲ ಏನಿರ್ತಾವೆ ಸಪ್ಪಿರ್ತಾವಲ್ಲ, ಆವಾಗ ಸ್ವಲ್ಪ ಜಾಸ್ತಿ ತೊಗೋಬೇಕಾಗ್ತೈತಿ. ಇಲ್ಲಿ ನಾನು 1.5 ಗ್ಲಾಸ್ ಬ್ಯಾಳೆ ತೊಗೊಂಡಿದ್ದೆ, 1.5 ಗ್ಲಾಸ್ ಬೆಲ್ಲ ತೊಗೊಂಡಿನಿ. ಸ್ವೀಟ್ ಜಾಸ್ತಿ ಉಣ್ಣೋರು ಜಾಸ್ತಿ ಹಾಕೋಬೋದು. ಬಟ್ ಮತ್ತು ಭಾಳನೇ ಜಾಸ್ತಿ ಆಯಿತು ಬೆಲ್ಲ ಅಂತಂದ್ರೆ ಹೂರಣ ಅಳಸಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ರಿ. ಈಗ ಈ ರೀತಿಯಾಗಿ ನಾನು ಹೋಳಿಗೆ ಮಾಡೋದಕ್ಕೆ ಪ್ರಾರಂಭ ಮಾಡೀನಿ. ಈ ಸರ್ತಿನೇ ಪರ್ಫೆಕ್ಟ್ ಬಂದಿದ್ದು ಹೋಳಿಗೆ. ದರ ಸರ್ತಿನೂ ಕೂಡ ದಪ್ಪ ಇಲ್ಲ ಅಂದ್ರೆ ಹಿಟ್ಟು ಒಂದು ಅಳಸಾಗಿತ್ತಂದ್ರೆ ಹೂರಣ ಹೂರಣ ಗಟ್ಟಿಯಾಗಿರ್ತಿತ್ತು, ಹೂರಣ ಅಳಸಾಗಿತ್ತಂದ್ರೆ ಹಿಟ್ಟು ದಪ್ಪಾಗಿರ್ತಿತ್ತು. ಈ ರೀತಿಯಾಗಿ ಆಗ್ತಿತ್ತು. ಈ ಸರ್ತಿ ಪರ್ಫೆಕ್ಟಾಗಿ ಎರಡೂ ಕೂಡ ಒಂದೇ ಕನ್ಸಿಸ್ಟೆನ್ಸಿ ಒಳಗದಾವೆ. ಹೋಳಿಗೆ ಮಾಡಬೇಕು ಅಂತಂದ್ರೆ ನಾವು ಈ ರೀತಿ ಏನಾದರೂ ಸ್ಟಫಿಂಗ್ ಮಾಡಿ ತುಂಬಿ ಮಾಡಾಕತ್ತೀವಿ ಅಂತಂದ್ರೆ ಅದು ಹಿಟ್ಟು ಮತ್ತು ಹೂರಣ ಎರಡೂ ಕೂಡ ಸೇಮ್ ಕನ್ಸಿಸ್ಟೆನ್ಸಿ ಒಳಗಿತ್ತು ಅಂತಂದ್ರೆ ಆರಾಮಾಗಿ ಈ ರೀತಿ ತುಂಬಿ ಮಾಡ್ಬೋದು. ನೋಡಿ, ಈಸಿಯಾಗಿ ಹೋಳಿಗೆ ಬರಾಕತ್ತಾವು. ತುಂಬಾ ಖುಷಿ ಆಯ್ತು. ಇವತ್ತು ಭಾಳ ಚಂದ ಬಂದಿದ್ದು ಹೋಳಿಗೆ ನಮ್ಮದು. ಈ ರೀತಿಯಾಗಿ ಇವತ್ತಿನ ವ್ಲಾಗ್ ಇತ್ತು. ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇವತ್ತು ಯಾವುದೇ ರೀತಿಯಾದಂತಹ ಸ್ಟಡಿ ಆಗಲಿಲ್ಲ. ಇದೆಲ್ಲ ಕೆಲಸ ಮುಗಿಸಿ ನಾನು ಊಟ ಮಾಡುವಷ್ಟಿಗೆ ಕರೆಕ್ಟ್ 3 ಗಂಟೆ ಆಗಿತ್ತು.
ಮುಂದೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಹೆಚ್ಚಿಂದು ಏನೂ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗಿಬಿಟ್ಟಿತ್ತು. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.